ನೋಡ್ತೀಯಾ, ನಿನ್ನ ಬಗ್ಗೆ ಚಾಡಿ ಹೇಳಿ ನಿನಗೆ ಬಯಸ್ಬೋದಿತ್ತು. ಆದ್ರೆ ಯಾಕೆ ನಾನು ಹಾಗೆ ಮಾಡ್ಲಿಲ್ಲ ಹೇಳು? ಯಾಕೆ? ನೀನು ನನ್ನ ತಂಗಿ ತರ ಸಂಧ್ಯಾ. ಏನೋ ಕೋಪದಲ್ಲಿ ಬೈತೀನಿ, ಹಾಗೆ ಟೈಮ್ ಬಂದಾಗ ಸಪೋರ್ಟ್ ಕೂಡ ಮಾಡಿ. ಅಣ್ಣ, ಈ ಹುಡುಗಿನ ಏನಾದ್ರೂ ನೋಡಿದೀರಾ? ಸರ್, ಈ ಹುಡುಗಿನ ಈ ದಾರಿಯಲ್ಲಿ ಎಲ್ಲಾದ್ರೂ ನೋಡಿದ್ರಾ? ಗೊತ್ತಿಲ್ಲ. ಇದಿಲ್ ಹೋಗ್ತಿರೋಳ ಅರಮನೆಗೆ ತಂದು ಕೂರಿಸ್ದೆ. ಇವಳು ಛತ್ರ ಬುದ್ಧಿ ತೋರ್ಸೇ ಬಿಟ್ಲು. ಸರಾನ ಖಂಡಿತವಾಗ್ಲೂ ಅವಳೆ ಕದ್ದಿರ್ತಾಳೆ. ಅಲ್ಲ, 1000 ದಾಸೆಗೆ ಲಕ್ಷ ಲಕ್ಷ ಕೊಡ್ತಿರೋದನ್ನ ಬಿಟ್ಟು ಹೋದ್ಲಲ್ಲ ಸಂಧ್ಯಾ. ಆಗ ಈಗ ನಿನ್ನ ಡೂಪ್ಲಿಕೇಟ್ ರೂಪದೊಳಿಂದ ಈ ಬೀದಿ ಬೀದಿ ಅಲ್ಲಿಯೋ ಹಾಗಾಗ್ತಾ ಇದೆ. ಇತ್ತಾಗ್ಲೂ ನೆಮ್ಮದಿ ಕೊಡ್ಲಿಲ್ಲ, ಹೋದ್ಮೇಲೂ ಹೀಗೆ ಅಂತರ ಪಿಶಾಚಿಯಾಗಿ ಕಾಡ್ತಿದ್ಯಲ್ಲೇ. ಆ ರಮ್ಯಾ ಸಿಗ್ಲಿ ನನ್ ಕೈಗೆ, ಅವಳಿಗಿದೆ. ಏನ್ ಬೃಂದ, ಕೆಲ್ಸ ವಹಿಸ್ಕೊಂಡ್ಮೇಲೆ ಪತ್ತೆನೇ ಇಲ್ಲ. ಏನ್ ನಡೀತಾ ಇದೆ ಮನೆಯಲ್ಲಿ? ಅಂಕಲ್, ಎಲ್ಲ ನಾವ್ ಅನ್ಕೊಂಡಾಗೆ ನಡೀತಾ ಇದೆ. ಸಂಧ್ಯಾ ಇಲ್ಲೇ ಎಲ್ಲೋ ಆಚೆ ಬಂದಿದ್ಲು, ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ನೀವೇನು ಚಿಂತೆ ಮಾಡ್ಬೇಡಿ ಅಂಕಲ್. ನೋಡು ಬೃಂದ, ನಾನು ನನ್ನ ಕುಟುಂಬ ಯಾವ ಸ್ಥಿತಿಲಿ ಇದ್ದೀವಿ ಅಂತ ನಿನಗ್ ಗೊತ್ತು. ಈ ಕೇಸಲ್ಲಿ ನಾನು JPನ ನಂಬೋದಕ್ಕಿಂತ ಜಾಸ್ತಿ ನಿನ್ನನ್ನೇ ನಂಬಿರೋದು. ಹೈಕಮಾಂಡ್ ಇಂದ, ಪಕ್ಷದವರಿಂದ ರಾಜೀನಾಮೆ ಕೊಡಿ ಅಂತ ಪ್ರೆಷರ್ ಮೇಲೆ ಪ್ರೆಷರ್ ಬರ್ತಾ ಇದೆ. ಈ ಕೇಸ್ ಗೆದ್ರೆ ಮಾತ್ರ ನನ್ನ ಪದವಿ ಉಳಿಯೋದು. ನನ್ನ ಪದವಿ ಉಳಿದ್ರೆ ಮಾತ್ರ ನೀನು ಕೇಳಿದ್ದನ್ನ ನಾನು ಕೊಡೋಕಾಗೋದು. ಅಂಕಲ್, ನಿಮ್ಮ ನಂಬಿಕೆಗೆ ಮೋಸ ಮಾಡೋದಿಲ್ಲ. ಹೀಗಂದು ಅಂದುನೆ JP ಕೇಸ್ ಗೆದ್ದಿಲ್ಲ. ನೀನು ಅವನ ದಾರಿನೇ ಹಿಡಿಬೇಡ. ಇಲ್ಲಿವರೆಗೂ ನಾನು ಯಾರ ಹತ್ರನೂ ಏನೂ ಕೇಳ್ಕೊಂಡಿಲ್ಲ. ಆದ್ರೆ ಇವತ್ತು ನಿನ್ನ ಮುಂದೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಆ ಸಂಧ್ಯಾನ ಹುಡುಕು, ನಿನ್ನ ಹಿಡಿತದಲ್ಲಿ ಇಡ್ಕೋ, ನಮ್ಮನ್ನ ಕಾಪಾಡು. ಅವಳು ಎಲ್ಲೂ ಹೋಗೋದಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಎಲ್ಲ ನೋಡ್ಕೋತೀನಿ. ಇದು ನಿಮ್ ಕೇಸ್ ಮಾತ್ರ ಅಲ್ಲ, ನಿನ್ನ ಅವಶ್ಯಕತೆ ನಂಗೆ ತುಂಬಾ ಇದೆ ಸಂಧ್ಯಾ. ನಿನ್ನಿಂದಾಗಿ ಇವತ್ತು ಎಲ್ರೂ ನನ್ನ ಮಾತು ಕೇಳ್ತಿದ್ದಾರೆ. ಸಿಟಿಲೇ ಬೆಸ್ಟ್ ಲಾಯರ್, ನಮ್ಮ ಕ್ಷೇತ್ರದ MLA ಇಬ್ರು ನಾನು ಕುಣ್ಸೋ ಕೈಗೊಂಬೆ ಆಗಿದ್ದಾರೆ. ಈ ಸ್ಥಾನ ನನಗೆ ಜೀವನ ಪರ್ಯಂತ ಬೇಕು. ಅದಕ್ಕೆ ನೀ ನನಗ್ ಬೇಕೇ ಬೇಕು ಸಂಧ್ಯಾ. ಎಲ್ಲಿದ್ಯಾ? ನೀ ಬದುಕಿದ್ದೇನವಾ? ಅಯ್ಯೋ ದೇವ್ರೆ, ನನ್ ಮಗಳ ನನಗೆ ವಾಪಸ್ ಕೊಟ್ಬಿಟ್ಟೇನಪ್ಪ. ಸದ್ಯ ಮಗಳ, ನಿನಗೇನು ಆಗಿಲ್ಲಲ್ಲವಾ? ನಿಮ್ಮವ್ವ ಬಂದಿನವ, ನೀ ಅಂಜಕ್ ಹೋಗ್ಬೇಡ. ಭಾರ್ಗವಿ, ಇಲ್ಲಿ ನೋಡವ, ನನ್ ಮಗಳು ಬಂದಾಳ. ನನ್ ಮಗಳು ಮತ್ತೆ ಬದಕ್ ಬಂದಾಳ. ಆಕೆಗೆ ಏನೂ ಆಗಿಲ್ವೇ? ಇಷ್ಟ ದಿನ ಎಲ್ಲಿದ್ದೇವ? ಈ ಅವನ್ ನೋಡಕ್ ಬರ್ದ ಸೀದಾ ಇಲ್ಲೇ ಬಂದ್ಬಿಟ್ಟೆ ಅಲ್ಲ.
ನನ್ಗೆ ಗೊತ್ತಾಗಿ ನಾನು ಇಲ್ಲಿಗೆ ಬಂದ್ಬಿಟ್ಟೆ ನೋಡು. ನೀನಿಲ್ಲ ಅಂದಿದ್ದಕ್ಕ ನನ್ನ ಜೀವನ ಹೊಂಟೋಗಿತ್ತವ. ಆ ಶಿವ ಯಾವಾಗ ನನ್ ಕರ್ಕೋತಾನಂತ ಕಾಯ್ತಾ ಇದ್ದೆ. ಏನ್ ಸಂಧ್ಯಾ, ಅಮ್ಮ ಬಂದಿದ್ದಾರೆ, ನೀನ್ ನೋಡಿದ್ರೆ ಮಾತೇ ಆಡ್ತಿಲ್ಲ. ಅಮ್ಮ, ಅಂದ್ರೆ ಇವ್ರು ಕೆಟ್ಟೋರಲ್ವಾ? ನಾನ್ ಕೆಟ್ಟವನಾಗಿದ್ರೆ ಈ ಮನೆಯವರು ಅವ್ರ ಮಗಳನ್ನ ಕೊಟ್ಟು ನನಗ್ಯಾಕೆ ಮದುವೆ ಮಾಡ್ತಿದ್ರು ಹೇಳು? ಆ ಭಾರ್ಗವಿಗೆ ಮೊದ್ಲಿಂದನೂ ನನ್ ಕಂಡ್ರೆ ಆಗಲ್ಲ. ಹೊರಗಡೆ ನ್ಯಾಯ ನೀತಿ ಅಂತ ಪೋಸ್ಟ್ ಕೊಡೋದು, ಇಲ್ಲಿ ದುಡ್ಡೊಡೆಯೋ ಆಸೆ. ಮಹಾನ್ ಚಾಲಾಕಿ ಅವಳು. ಈಗ ನನ್ನ ಮಗನ್ನೇ ನನ್ನ ವಿರುದ್ಧ ನಿಲ್ಲೋ ಹಾಗೆ ಮಾಡಿಲ್ವಾ? ಹಾಗೆ ಸಂಧ್ಯಾ ಅವ್ರೆ, ನೀವ್ ಹೇಳೋ ಸಾಕ್ಷಿಯಿಂದ ನಮ್ ಎಲ್ರ ಜೀವನನೂ ಸರಿ ಹೋಗುತ್ತೆ. ಡ್ಯಾಡ್ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ. ನೀವ್ ಎಷ್ಟು ಕೇಳಿದ್ರು ಕೊಡ್ತೀವಿ. ನಾಳೆ ನಮ್ ಪರವಾಗಿ ಸಾಕ್ಷಿ ಹೇಳಿ ಪುಣ್ಯ ಕಟ್ಕೊ. ವಿಕ್ಕಿ, ಇದೇನ್ ಹೀಗ್ ಕೇಳ್ತಿದ್ಯಾ? ಸಂಧ್ಯಾ ದುಡ್ಡಿಗೋಸ್ಕರ ಬಂದೋಳಲ್ಲ. ಅವಳಿಗೀಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ನಾವ್ ಹೇಳೋ ಮಾತನ್ನ ತುಂಬಾ ಬೇಗ ಅರ್ಥ ಮಾಡ್ಕೋತಾಳೆ. ತುಂಬಾ ಜಾಣೆ ಹುಡುಗಿ ಅಲ್ವಾ ಸಂಧ್ಯಾ? ಗುಡ್. ನಾಳೆ ಇವಳನ್ನ ಕೋರ್ಟ್ ಕರ್ಕೊಂಡು ಹೋಗೋಕೆ ರೆಡಿ ಮಾಡೋ ಬುದ್ಧ. ನೋಡ್ತೀಯಾ, ನಿನ್ನ ಬಗ್ಗೆ ಚಾಡಿ ಹೇಳಿ ನಿನಗೆ ಬಯಸ್ಬೋದಿತ್ತು. ಆದ್ರೆ ಯಾಕೆ ನಾನು ಹಾಗೆ ಮಾಡ್ಲಿಲ್ಲ ಹೇಳು? ಯಾಕೆ? ನೀನು ನನ್ನ ತಂಗಿ ತರ ಸಂಧ್ಯಾ. ಏನೋ ಕೋಪದಲ್ಲಿ ಬೈತೀನಿ, ಹಾಗೆ ಟೈಮ್ ಬಂದಾಗ ಸಪೋರ್ಟ್ ಕೂಡ ಮಾಡಿ. ನನಗೆ ನಾನ್ ಚೆನ್ನಾಗಿರ್ಬೇಕು, ಹಾಗೆ ನೀನು ಚೆನ್ನಾಗಿರ್ಬೇಕು. ಯೋಚನೆ ಮಾಡ್ಬೇಡ. ನಾಳೆ ಕೇಸ್ ಮುಗಿತಿದ್ದ ಹಾಗೆ ಕೈ ತುಂಬಾ ದುಡ್ಡು ಕೊಡಿಸ್ತೀನಿ. ಯಾವುದೇ ಕಾರಣಕ್ಕೂ ಆ ಭಾರ್ಗವಿ ಮಾತಿಗೆ ಸೊಪ್ಪು ಹಾಕ್ಬೇಡ. ಅರ್ಥ ಆಯ್ತಾ? ಅರ್ಜುನ್, ಏನಪ್ಪ ನನ್ನ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ವಾ ನಿನಗೆ? ಹಾಗೇನಿಲ್ಲ ಆಂಟಿ, ಕೇಸ್ ನಡೀತಿದೆ ಅಲ್ವಾ, ಆಪೋಸಿಷನ್ ಪಾರ್ಟಿ ಹತ್ರ ಹೆಚ್ಚಿನ ಮಾತುಕತೆ ಬೇಡ ಅಂತ ಸುಮ್ಮನೆ ಇದೆ. ಅಂದ್ರೆ ನೀನು ನಮ್ನ ಎದುರಾಳಿ ಅಂತಾನೆ ನಿರ್ಧಾರ ಮಾಡ್ಬಿಟ್ಯಾ? ಇದ್ರಲ್ಲಿ ನಿರ್ಧಾರ ಮಾಡೋಕೇನಿದೆ, ನ್ಯಾಯ ಕೊಡ್ಸೋದು ನಮ್ಮ ಉದ್ದೇಶ ಅಷ್ಟೆ. ಅದೇ ಸತ್ಯ ನ್ಯಾಯ ನಮ್ಮನ್ನ ಬೇರೆ ಬೇರೆ ಕಡೆ ನಿಲ್ಲಿಸಿದೆ. ಹಾಗಿದ್ರೆ ತಪ್ಪಿನ ಕಡೆ ನಿಂತಿರೋ ನೀನು ಅದನ್ನ ಮೊದಲು ಅರ್ಥ ಮಾಡ್ಕೊ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ, ನೀವು ಚಿಂತೆ ಮಾಡ್ಬೇಡಿ. ಓಹೋ, ನಿನ್ ಹೆಂಡತಿ ಬಹಳ ಚೆನ್ನಾಗೇ ತರಬೇತಿ ಕೊಟ್ಟಿದ್ದಾಳೆ. ಅಲ್ಲ ಅರ್ಜುನ್, ಮೊದ್ಲು ನನ್ನ ಮಗಳಿಗೆ ಮೋಸ ಮಾಡ್ದೆ, ಆ ಭಾರ್ಗವಿನ ಈ ಮನೆ ಕರ್ಕೊಂಬಂದು ನಿನ್ ತಂದೆಗೂ ಮೋಸ ಮಾಡ್ದೆ. ಈಗ ಆ ಭಾರ್ಗವಿಗೋಸ್ಕರ ಅಷ್ಟು ವರ್ಷದ ಫ್ಯಾಮಿಲಿ ಫ್ರೆಂಡ್ಶಿಪ್ಗೆ ಮೋಸ ಮಾಡ್ತಿದೀಯಾ. ಇದರಿಂದ ಜೆ ಪಿ ಮತ್ತೆ ಶಕ್ತಿ ಮಧ್ಯೆ ಎಷ್ಟು ದೊಡ್ಡ ಬಿರುಕು ಮೂಡುತ್ತೆ ಅಂತ ಗೊತ್ತಿದ್ಯಾ ನಿನಗೆ?
ಈಗ ನಿಮ್ಮನೆ ಹುಡುಗಿ ಕೂಡ ನಮ್ಮನೆ ಸೊಸೆ ಆಗಿದ್ದಾಳೆ ಅನ್ನೋದನ್ನ ಮರಿಬೇಡ. ನಿಮ್ ತರನೇ ನಾವು ಅವಳಿಗೆ ಹಿಂಸೆ. ಶೋ. ರಿತು ನಿಮ್ಮನೆ ಸೊಸೆ ಅನ್ನೋದು ನಿಜಾನೇ, ಆದ್ರೆ ಅವಳು ಯಾವತ್ತಿದ್ರು ಈ ಮನೆ ಮಗಳೇ, ನನ್ ತಂಗಿನೇ. ಹೆಂಡತಿಗೋಸ್ಕರ ಇಷ್ಟೆಲ್ಲ ಮಾಡಿದೋನು, ತಂಗಿ ತರ ಅನ್ಕೊಂಡಿರೋ ಸಂಧ್ಯಾಗ್ ನ್ಯಾಯ ಕೊಡಿಸ್ದೋನು, ಸ್ವಂತ ತಂಗಿ ರಿತುಗೆ ಮೋಸ ಆಗ್ಬಿಡ್ತೀನ. ನಾನಷ್ಟೇ ಯಾಕೆ, ಭಾರ್ಗವಿ ಅವರು ಸುಮ್ಮನೆ ಇರಲ್ಲ. ನಾದ್ನಿ ಮೇಲೆ ದೌರ್ಜನ್ಯ ಆದ್ರೆ ಅವ್ರ ಗಂಡ ಮನೆಯವರು ಎಲ್ರ ಮೇಲೂ ಕೇಸ್ ಹಾಕಿ ರಿತುಗೆ ನ್ಯಾಯ ಕೊಡಿಸ್ತಾರೆ. ಅಲ್ಲ, ಹೀಗೆ ಹೇಳ್ತಿದ್ದೀನಷ್ಟೇ, ನಿಮಗ್ ಬ್ಲಾಕ್ ಮೇಲ್ ಮಾಡುವಷ್ಟು ಚೀಪ್ ವ್ಯಕ್ತಿ ಅಲ್ಲ ನಾವು. ನಿಮಗೆ ನಿಮ್ದೇ ಆದ ಘನತೆ ಗೌರವ ಇದೆ ಅಂತ ನನಗೆ ಗೊತ್ತು. ಹೌದು, ಏನು ದುಃಖ ಹೇಳ್ಕೊಂಡೆ ಅಷ್ಟೆ. ನಿಮ್ ದುಃಖ ಅರ್ಥ ಆಯ್ತು, ಆದ್ರೆ ಏನ್ ಮಾಡೋದು? ನನ್ನ ಕೈಯಲ್ಲಿ ಏನೂ ಇಲ್ಲ. ಕೊನೆ ನಿರ್ಧಾರ ಕೋರ್ಟ್ಗೆ ಬಿಟ್ಟಿದ್ದು, ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಎಂಥ ಕತೆ ಆಯ್ತು. ಆಚೆಯಿಂದ ನೋಡೋಕೆ ಒಳ್ಳೆ ಅರಮನೆ ತರ ಇದೆ, ಆದ್ರೆ ಒಳಗ್ ಬಂದ್ ನೋಡಿದ್ರೆ ಹುಚ್ಚರ ಸಂತೆ. ಒಬ್ಬೊಬ್ರು ಒಂದೊಂದ್ ತರ ಆಡ್ತಾ ಇದಾರೆ. ಇಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಬೃಂದಕ್ಕ ಯಾವ್ದೋ ಒಳ್ಳೆ ಕೆಲ್ಸಕ್ಕೆ ಯಾರಿಗೂ ಆಗಿರೋ ಮೋಸನ್ ಸರಿ ಮಾಡೋದಕ್ಕೆ ನನಗೆ ಅವ್ರ ಹತ್ರ ಬರಕ್ ಹೇಳಿದ್ರು. ಆದ್ರೆ ಇವಾಗ ಅವ್ರು ಹೇಳ್ತಿರೋದ್ ನಿಜನೋ ಸುಳ್ಳೋ ಅನ್ನೋದೇ ಭಯ ಆಗ್ತಿದ್ಯಲ್ಲ. ಇವ್ರು ಕೊಡೋ ದುಡ್ಡಿಂದ ನನಗೇನೋ ಸಹಾಯ ಆಗುತ್ತೆ ಅನ್ಕೊಂಡ್ ಬಂದೆ, ಆದ್ರೀಗ ಇದ್ಯಾವುದೋ ಮಾಯ ಲೋಕದಲ್ಲಿ ಕಳೆದೋಗಿದ್ದೀನಲ್ಲಪ್ಪ. ಛೇ, ಈಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಅನ್ನೋದೇ ಗೊತ್ತಾಗ್ತಿಲ್ಲ.